ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟಿವ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾವೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅದಕ್ಕೊಂದು ತಮ್ನೇಲ್ ಮಾಡಬೇಕು ಅಂತ ಇರುತ್ತೆ. ಸೊ ತಮ್ನೇಲ್ ಮಾಡಬೇಕಾದ್ರೆ ನಾವೊಂದು ಯಾವುದೋ ಇಮೇಜ್ ತೊಗೊಂಡಿರ್ತೀವಿ. ಸೊ ಇಲ್ಲಿ ನಾನು ಮೊದಲು ಓಪನ್ ಮಾಡ್ತೀನಿ, ಫೋಟೋಶಾಪ್ ಓಪನ್ ಮಾಡ್ತೀನಿ. ಇದು ಫೋಟೋಶಾಪಲ್ಲಿ ಹೇಗೆ ಎಡಿಟ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ಫೋಟೋಶಾಪ್ ಓಪನ್ ಮಾಡ್ತೀನಿ. ಸೊ ಫೋಟೋಶಾಪ್ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಹೊಸದು ಒಂದು ತಮ್ನೇಲ್ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕಾಗಿ ನಾನು ಒಂದು ತಮ್ನೇಲ್ ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ತೀನಿ. ಸೊ ಮಾಡಿದ ಮೇಲೆ ಇಲ್ಲಿ ಈಗ ಒಂದು ಇಮೇಜ್ ತೊಗೊಳ್ಳೋಣ. ಸೊ ಪರ್ಫೆಕ್ಟ್ಲಿ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅನ್ನೋದು. ಸೊ ಇಲ್ಲಿ ನಾನು ಒಂದು ಇಮೇಜ್ ತೊಗೊಳ್ತೀನಿ. ಈ ರೀತಿ ಇಮೇಜ್ ಇದೆ ಅಂತ ಅಂದ್ಕೊಳ್ಳಿ. ಈ ಇಮೇಜನ್ನು ನಾನು ನನ್ನ ಪ್ರಾಜೆಕ್ಟಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇಲ್ಲಿ ತೊಗೊಂಡು ಬರ್ತೀನಿ. ಸೊ ತುಂಬ ದೊಡ್ಡದಿದೆ, ಇದನ್ನು ನಾನು ಚಿಕ್ಕದಾಗಿ ಒಂದು ಸ್ವಲ್ಪ ರೀಸೈಜ್ ಮಾಡ್ಕೊಳ್ತೀನಿ. ಸೊ ರೀಸೈಜ್ ಮಾಡ್ಕೊಳ್ತೀನಿ ಇದನ್ನು. ಸೊ ರೀಸೈಜ್ ಮಾಡಿದರೆ ಏನಾದ್ರು ಆಗುತ್ತೆ ನೋಡೋಣ. ಸೊ ರೀಸೈಜ್ ಮಾಡ್ಕೊಳ್ತೀನಿ. ಕಂಪ್ಲೀಟು ಅದು ಇಮೇಜ್ ಎಷ್ಟಿದೆ ಅಷ್ಟು ನಾನು ರೀಸೈಜ್ ಮಾಡ್ಕೊಳ್ತೀನಿ. ಸೊ ರೀಸೈಜ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ, ಕಂಪ್ಲೀಟಾಗಿ ನನ್ನ ಈ ಇದರಲ್ಲಿ ಬರ್ತಾಯಿಲ್ಲ, ಅಂದರೆ ಪೂರ್ತಿ ಸೆಲೆಕ್ಟ್ ಆಗ್ತಾಯಿಲ್ಲ. ಸೈಡಲ್ಲಿ ವೈಟ್ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ಬೋದು. ಸೊ ನಾನು ಈ ಇಮೇಜನ್ನು ಒಂದು ಸ್ವಲ್ಪ ದೊಡ್ಡದು ಮಾಡಿದರೆ ಸ್ವಲ್ಪ ಕಟ್ ಆಗುತ್ತೆ. ಈ ರೀತಿ ನಾನು ಏನಾದರೂ ದೊಡ್ಡದು ಮಾಡಲಿಕ್ಕೆ ಹೋದರೆ ಅದು ಕಟ್ ಆಗುತ್ತೆ. ಬಟ್ ನಾನು ಕೆಳಗಡೆ ಒಂದು ಸ್ವಲ್ಪ ಟೆಕ್ಸ್ಟ್ ಬರಲಿಕ್ಕೂ ಜಾಗ ಬೇಕು, ಅದೆಲ್ಲ ಇಲ್ಲಿ ಬರ್ತಾಯಿಲ್ಲ. ಸೊ ಹಾಗಾಗಿ ಈ ಬ್ಯಾಕ್ಗ್ರೌಂಡ್ ಏನಿದೆ, ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ಕಾಣ್ತಿದೆ, ಈ ಬ್ಯಾಕ್ಗ್ರೌಂಡ್ ಕೂಡ ಸೇಮ್ ಇಲ್ಲಿನೂ ಫಿಲ್ ಆಗಬೇಕು. ಸೊ ಅದು ಯಾವ ರೀತಿ ನಾವು ಮಾಡೋದು? ಸೊ ನಾನು ಈ ಇಮೇಜನ್ನು ಒಂದು ಸ್ವಲ್ಪ ಮೇಲ್ಗಡೆ ತೊಗೊಂಡು ಹೋಗ್ತೀನಿ. ಮೇಲೆ ಒಂದು ಸ್ವಲ್ಪ ಜಾಗ ಇದೆ, ಅದರಲ್ಲಿ ಅದನ್ನು ಒಂದು ಸ್ವಲ್ಪ ಮೇಲೆ ತೊಗೊಂಡು ಹೋಗ್ತೀನಿ. ಇಲ್ಲಿ ನೋಡ್ಬೋದು ಸ್ಪೇಸ್ ಇತ್ತು, ಅದನ್ನು ಒಂದು ಸ್ವಲ್ಪ ಮೂವ್ ಮಾಡಿದೆ ಮೇಲ್ಗಡೆ. ಆದರೆ ಈಗ ಎಲ್ಲ ಕಡೆ ಕೆಳಗಡೆ ಸೈಡಲ್ಲಿ ಒಂದು ಸ್ವಲ್ಪ ವೈಟ್ ಕಾಣ್ತಿದೆ. ಸೊ ಈ ವೈಟ್ ಹೋಗಿ ಈ ಬ್ಯಾಕ್ಗ್ರೌಂಡ್ ಏನಿದೆ, ಈ ಪ್ಲೇಟ್ ಕೆಳಗಡೆ ಏನು ಟೇಬಲ್ ಕಾಣ್ತಿದೆ ಒಂದು, ಸೊ ಅದು ಕಂಪ್ಲೀಟ್ ಈ ವೈಟಲ್ಲೂ ಬರಬೇಕು. ಅದನ್ನು ನಾವು ಹೇಗೆ ಫಿಲ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇಂಥದ್ದು ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಈಗ ಎಡಿಟಿಂಗ್ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಕೂಡ ಮಾಡಿ. ಸೊ ನಾನು ಇಲ್ಲಿ ಓಕೆ ಮಾಡ್ತೀನಿ. ಇದನ್ನು ಸೆಂಟರ್ ಅಲೈನ್ ಮಾಡ್ತೀನಿ. ಒಂದು ಸೆಂಟರ್ ಅಲೈನ್ ಮಾಡಿಕೊಂಡೆ. ಇಷ್ಟು ಮಾಡಿದ ಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಟೂಲ್ ಇದೆ ರೆಕ್ಟ್ಯಾಂಗ್ಯುಲರ್ ಅಂತ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಈ ರೆಕ್ಟ್ಯಾಂಗ್ಯುಲರ್ ಟೂಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡಿ, ಕರೆಕ್ಟಾಗಿ ಈ ರೀತಿ ಸೆಲೆಕ್ಟ್ ಮಾಡಿ. ಓಕೆ, ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ ಮೇಲೆ ಕಂಪ್ಲೀಟ್ ಇಲ್ಲಿ ನೋಡಿ ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಸೆಲೆಕ್ಟ್ ಆಗಿರೋದು ಕಾಣ್ತಾ ಇರುತ್ತೆ. ಈಗ ಏನು ಮಾಡಬೇಕು ನಾವು ಅಂದರೆ, ಇಲ್ಲಿ ಸೆಲೆಕ್ಟ್ ಅಂತ ಇದೆ, ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡಿಕೊಂಡು ಆಲ್ ಡಿಸೆಲೆಕ್ಟ್ ಅಂತ ಇದೆ, ಇಲ್ಲಿ ಇನ್ವರ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ವರ್ಸ್ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ಇಮೇಜ್ ಎಲ್ಲ ಸೆಲೆಕ್ಟ್ ಆಗಿಬಿಡುತ್ತೆ. ಸೆಲೆಕ್ಟ್ ಆದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಎಡಿಟ್ನಲ್ಲಿ ಹೋಗಬೇಕು. ಎಡಿಟಲ್ಲಿ ಹೋಗಿ ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಕಂಟೆಂಟ್ ಅವೇರ್ ಫಿಲ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ ಸೈಡಲ್ಲಿ ಇಲ್ಲಿ ನಿಮ್ಗೆ ತೋರಿಸುತ್ತೆ ಯಾವ ರೀತಿ ಪ್ರಿವ್ಯೂ ಅಂತ ಇದೆ, ಅಲ್ಲಿ ಪ್ರಿವ್ಯೂ. ಓಕೆನಾ, ಪ್ರಿವ್ಯೂವಲ್ಲಿ ನೋಡಿ ಕಂಪ್ಲೀಟ್ ಸೇಮ್ ಏನು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಿದೆ ಅದೇ ಕಂಪ್ಲೀಟಾಗಿ ಫಿಲ್ ಆಗುತ್ತೆ. ಸೊ ಆದಾಗ ಇಲ್ಲೇನು ಮಾಡಬೇಕು, ಅಪ್ಲೈ ಇದೆ, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಪ್ಲೀಟಾಗಿ ಸೈಡಲ್ಲೂ ಇಲ್ಲಿ ಫಿಲ್ ಆಗುತ್ತೆ, ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಸೊ ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ಸೇಮ್ ಟು ಸೇಮ್ ಬ್ಯಾಕ್ಗ್ರೌಂಡಲ್ಲಿ ಸೇಮ್ ಸೆಲೆಕ್ಟ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಕಂಟ್ರೋಲ್ ಡಿ ಕ್ಲಿಕ್ ಮಾಡಿ ಅನ್ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡಿ ಕಂಪ್ಲೀಟ್ ಇಮೇಜ್ ಪೂರ್ತಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಈಗ 2 ಲೇಯರ್ ಕಾಣ್ತಿದೆ. ಇಲ್ಲಿ ಕಂಟ್ರೋಲ್ ಕ್ಲಿಕ್ ಮಾಡಿಕೊಂಡು 2 ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸೆಲೆಕ್ಟ್ ಆಗಿರುತ್ತೆ ಆಲ್ರೆಡಿ, ಲೇಯರ್ 1 ಕಾಪಿ ಸೆಲೆಕ್ಟ್ ಆಗಿದೆ. ಆಮೇಲೆ ನಾನು ಕಂಟ್ರೋಲ್ ಪ್ರೆಸ್ ಮಾಡಿ ಹಿಡಿದ್ಬಿಟ್ಟು ಇಲ್ಲಿ ಫಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸೆಲೆಕ್ಟ್ ಆಗಿಬಿಡುತ್ತೆ. ಇನ್ನು ಇದನ್ನು ರೈಟ್ ಕ್ಲಿಕ್ ಮಾಡಿ, ಕಂಟ್ರೋಲ್ ಆಪ್ಷನ್ ಬಿಟ್ಟ ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಮರ್ಜ್ ಲೇಯರ್ ಅಂತ ಇದೆ ನೋಡಿ, ಮರ್ಜ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ಮರ್ಜ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಒಂದೇ ಲೇಯರ್ ಆಗಿಬಿಡುತ್ತೆ. ಸೊ ಈಗ ಒಂದೇ ಫೋಟೋ ಆಗಿ ಇದು ಕ್ರಿಯೇಟಾಗಿ ಬಂದುಬಿಡುತ್ತೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಇಲ್ಲಿ ನಾವು ಈಗ ಅಡ್ಜಸ್ಟ್ ಸರಿಯಾಗಿ ಮಾಡ್ಕೊಂಡು ಬಿಡೋದು. ಸೊ
ಈ ರೀತಿ ನೀವು ನಿಮ್ಮ ಇಮೇಜ್ಗೆ ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಈ ರೀತಿ ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಹಾಗೆ ಎಡಿಟಿಂಗ್ ಬಗೆಗಿನ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.